ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು STS ನಲ್ಲಿ ಸ್ಕೂಲ್ ಗ್ರಾಂಟ್ ಎಕ್ಸ್ಪೆಂಡಿಚರ್ ಅನ್ನು ಯಾವ ರೀತಿ ಎಂಟ್ರಿ ಮಾಡಬಹುದು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲದಾಗಿ ನಾವು STS ಲಾಗಿನ್ ಆಗಬೇಕು. STS ಲಾಗಿನ್ ಆದ ನಂತರ ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಎಂಬ ಒಂದು ಆಪ್ಷನನ್ನು ನಾವು ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಸ್ಕೂಲ್ ಗ್ರಾಂಟ್ ಎಕ್ಸ್ಪೆಂಡಿಚರ್ ಎಂಬ ಒಂದು ಲಿಂಕ್ ಸಿಗುತ್ತೆ. ಇಲ್ಲಿ ಸ್ಕೂಲ್ ಗ್ರಾಂಟ್ ಎಕ್ಸ್ಪೆಂಡಿಚರ್ನ ಕ್ಲಿಕ್ ಮಾಡಿದಾಗ ನಾವು ಎರಡು ರೀತಿಯ ಆಪ್ಷನ್ ಕಾಣ್ತೀವಿ. ಒಂದು ಆ್ಯಡ್ ಸ್ಕೂಲ್ ಎಕ್ಸ್ಪೆಂಡಿಚರ್, ಮತ್ತೊಂದು ಎಕ್ಸ್ಪೆಂಡಿಚರ್ ರಿಪೋರ್ಟ್. ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಆ್ಯಡ್ ಸ್ಕೂಲ್ ಎಕ್ಸ್ಪೆಂಡಿಚರನ್ನು ನಾವು ಸೆಲೆಕ್ಟ್ ಮಾಡಬೇಕು. ಈ ರೀತಿ ನಾವು ಸೆಲೆಕ್ಟ್ ಮಾಡಿದಾಗ ಈ ರೀತಿಯ ಒಂದು ಸ್ಕ್ರೀನ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ಒಂದು ನೋಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಪಾಸ್ಟ್ ಮಂತ್ಸ್ ಎಂಟ್ರಿ ಆಫ್ ಎಕ್ಸ್ಪೆಂಡಿಚರ್ ಇಸ್ ನಾಟ್ ಅಲೋಡ್. ಅಂದರೆ ಲೈಕ್ ಆ್ಯಡ್ ಎಕ್ಸ್ಪೆಂಡಿಚರ್ ಫಾರ್ ಜೂನ್ ಮಂತ್ ದೆನ್ ಮೇ ಮಂತ್. ಅಂದರೆ ನಾವು ಎಕ್ಸ್ಪೆಂಡಿಚರನ್ನು ಎಂಟ್ರಿ ಮಾಡುವಾಗ ನಾವು ಆ್ಯಡ್ ಎಕ್ಸ್ಪೆಂಡಿಚರ್ ಫಾರ್ ಜೂನ್ ಮಂತ್, ನಾವು ಜೂನ್ ಮಂತನ್ನು ನಾವು ಆ್ಯಡ್ ಮಾಡಬೇಕು. ದೆನ್ ಮೇ ಮಂತನ್ನು ನಾವು ಆ್ಯಡ್ ಮಾಡದೆ ನೇರವಾಗಿ ಜೂನ್ ಮಂತಿನ ಒಂದು ಎಕ್ಸ್ಪೆಂಡಿಚರನ್ನು ನಾವು ಆ್ಯಡ್ ಮಾಡಿದರೆ ಇದು ಸಬ್ಮಿಟ್ ಆಗುವುದಿಲ್ಲ. ಅಂದರೆ ನಾವು ಕ್ರೊನಾಲಜಿಕಲ್ ಆಗಿ ಅನುಕ್ರಮವಾಗಿ ತಿಂಗಳವಾರು ಎಕ್ಸ್ಪೆಂಡಿಚರನ್ನು ನಾವು ಎಂಟ್ರಿ ಮಾಡಬಹುದು. ಇಲ್ಲಿ 5 ಟಾಪಿಕ್ಸ್ಗಳನ್ನು ನೋಡಿದ್ದೀವಿ ನಾವು. ಒಂದು ಓಪನಿಂಗ್ ಬ್ಯಾಲೆನ್ಸ್ ಈಸ್ 0. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸನ್ನು ನಾವು ಅಪ್ಡೇಟ್ ಮಾಡಬಹುದು. ನಮ್ಮ ಹತ್ರ ಇರುವಂಥ ಓಪನಿಂಗ್ ಬ್ಯಾಲೆನ್ಸನ್ನು ನಾವು ಅಲ್ಲಿ ಅಪ್ಡೇಟ್ ಮಾಡಬಹುದು. ಎರಡನೇದು ಸ್ಯಾಂಕ್ಷನ್ಡ್ ಅಮೌಂಟ್ ಈಸ್ 25,000. ಕ್ಯುಮುಲೇಟಿವ್ ಎಕ್ಸ್ಪೆಂಡಿಚರ್ ಈಸ್ 0 ಇದೆ. ಅಂದರೆ ಸಮ್ ಆಫ್ ಆಲ್ ಮಂತ್ ಎಕ್ಸ್ಪೆಂಡಿಚರ್ ಆಫ್ 2018-19. ಅಂದರೆ ಇಲ್ಲಿ ಯಾವುದೇ ರೀತಿಯ ಡಾಟಾವನ್ನು ಇಲ್ಲಿವರೆಗೂ ಎಂಟ್ರಿ ಮಾಡಿಲ್ಲ, ಅದಕ್ಕಾಗಿ ಇಲ್ಲಿ ಕ್ಯುಮುಲೇಟಿವ್ ಎಕ್ಸ್ಪೆಂಡಿಚರ್ 0 ಅಂತ ತೋರಿಸ್ತಾ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಇಸ್ 25,000. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಸ್ಯಾಂಕ್ಷನ್ಡ್ ಅಮೌಂಟು. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 0 ಅಂತ ಇದೆ, ಅದಕ್ಕಾಗಿ ಸ್ಯಾಂಕ್ಷನ್ಡ್ ಅಮೌಂಟ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಎರಡು ಸೇಮ್ ಇದೆ. ಇಲ್ಲಿ ಅಪ್ಡೇಟ್ ಮಾಡಿದಾಗ ಇಲ್ಲಿ ಒಂದು ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಎಕ್ಸ್ಪೆಂಡಿಚರ್ ಆಫ್ ದ ಮಂತ್, ನಾವು ಯಾವ ತಿಂಗಳ ಸಲುವಾಗಿ ನಾವು ಎಕ್ಸ್ಪೆಂಡಿಚರನ್ನು ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಈ ರೀತಿ ಸೆಲೆಕ್ಟ್ ಮಾಡಿದಾಗ ನಮ್ಮ ಒಂದು ತಿಂಗಳವಾರು ಒಂದು ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಏಪ್ರಿಲ್ 2018ರಿಂದ ಫೆಬ್ರವರಿ 2019ರವರೆಗೂ ನಾವು ಈ ತಿಂಗಳ ಎಕ್ಸ್ಪೆಂಡಿಚರನ್ನು ನಾವು ಸಬ್ಮಿಟ್ ಮಾಡಬಹುದು. ನಾನು ಒಂದು ತಿಂಗಳ ಎಕ್ಸಾಂಪಲ್ ಏಪ್ರಿಲ್ 2018 ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದಾಗ ಈ ರೀತಿ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಒಟ್ಟು ನಾವು 10 ಆ್ಯಕ್ಟಿವಿಟಿಗಳಲ್ಲಿ ಈ ಸ್ಕೂಲ್ ಗ್ರಾಂಟ್ ಎಕ್ಸ್ಪೆಂಡಿಚರನ್ನು ನಾವು ಸೆಲೆಕ್ಟ್ ಮಾಡಿ ಅಮೌಂಟನ್ನು ನಾವು ಎಂಟ್ರಿ ಮಾಡ್ಬೋದು. ಮೊಟ್ಟ ಮೊದಲನೇದಾಗಿ ಡೆವಲಪ್ಮೆಂಟ್ ಆಫ್ ಟೀಚಿಂಗ್ ನೀಡ್ಸ್. ಎರಡನೇದು ಪ್ರೊಕ್ಯೂರ್ಮೆಂಟ್ ಆಫ್ ಡಿಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ಸ್. ಮೂರನೇದು ಮೈನರ್ ರಿಪೇರ್ಸ್. ನಾಲ್ಕನೇದು ಪ್ರೊಕ್ಯೂರ್ಮೆಂಟ್ ಆಫ್ ಸ್ಕೂಲ್ ಕಾಂಟಿಜೆನ್ಸಿ. ಐದನೇದು ಡ್ರಿಂಕಿಂಗ್ ವಾಟರ್. ಆರನೇದು ಪ್ರೊಕ್ಯೂರ್ಮೆಂಟ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್. ಏಳನೇದು ಫರ್ನಿಚರ್ ರಿಪೇರಿ. ಎಂಟನೇದು ಎಲೆಕ್ಟ್ರಿಸಿಟಿ ಅಥವಾ ಇಂಟರ್ನೆಟ್ ಬಿಲ್ ಪೇಮೆಂಟ್. ನೈನ್ತ್ ನ್ಯೂಸ್ ಪೇಪರ್ಸ್. 10ನೇದು ಶಾಲಾ ಸ್ವಚ್ಛತೆ. ಈ ಒಂದು ಆ್ಯಕ್ಟಿವಿಟಿ ವಾರು ನಾವು ಅಮೌಂಟನ್ನು ನಾವು ಎಂಟ್ರಿ ಮಾಡಬೇಕು. ಈ ಆ್ಯಕ್ಟಿವಿಟಿ ವಾರು ಅಮೌಂಟನ್ನು ನಾವು ಎಂಟ್ರಿ ಮಾಡಿದ ನಂತರ ನಾವು ಇಲ್ಲಿ ನೇರವಾಗಿ ಸಬ್ಮಿಟ್ ಬಟನನ್ನು ನಾವು ಪ್ರೆಸ್ ಮಾಡಬೇಕು. ಈ ರೀತಿ ಸಬ್ಮಿಟ್ ಬಟನನ್ನು ನಾವು ಪ್ರೆಸ್ ಮಾಡಿದ ನಂತರ ಈ ಒಂದು ಏಪ್ರಿಲ್ 2018ರ ಒಂದು ಎಕ್ಸ್ಪೆಂಡಿಚರ್ ಸಬ್ಮಿಷನ್ ಮಾಡುವ ಪ್ರಕ್ರಿಯೆ ಮುಗಿಯುತ್ತೆ ಸ್ನೇಹಿತರೆ. ತದನಂತರ ನಾವು ಈ ಒಂದು ರಿಪೋರ್ಟನ್ನು ನಾವು ಪಡಿಬಹುದು. ಅದಕ್ಕೂ ಮುಂಚೆ ನಾವು ಓಪನಿಂಗ್ ಬ್ಯಾಲೆನ್ಸನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಎಂಬುದನ್ನು ಇಲ್ಲಿ ನೋಡೋಣ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇಸ್ 0 ಅಂತ ಇದೆ. ಇಲ್ಲಿ ಮುಂದೆ ಅಪ್ಡೇಟ್ ಓಪನಿಂಗ್ ಬ್ಯಾಲೆನ್ಸ್ ಅಂತಿದೆ. ಇದು ಹೈಪರ್ ಲಿಂಕ್ ಇರೋದ್ರಿಂದ ಓಪನ್ ಮಾಡಿದಾಗ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಇಸ್ 0 ಅಂತ ಇದೆ. ಇಲ್ಲಿ ನಾವು ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ಬೋದು, ಆಗ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಸಿಗುತ್ತೆ ಸ್ನೇಹಿತರೆ. ತದನಂತರ ಈಗ ಇದರ ಒಂದು ರಿಪೋರ್ಟನ್ನು ನಾವು ಯಾವ ರೀತಿ ಪಡಿಬೇಕು, ಇಲ್ಲಿ ಮತ್ತೆ ನಾವು ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಹೋಗಿ ಸ್ಕೂಲ್ ಗ್ರಾಂಟ್ ಎಕ್ಸ್ಪೆಂಡಿಚರನ್ನು ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಆ್ಯಡ್ ಸ್ಕೂಲ್ ಎಕ್ಸ್ಪೆಂಡಿಚರನ್ನು ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಆ್ಯಡ್ ಸ್ಕೂಲ್ ಎಕ್ಸ್ಪೆಂಡಿಚರ್ ಎರಡನೇದಿದೆ ಎಕ್ಸ್ಪೆಂಡಿಚರ್ ರಿಪೋರ್ಟ್ ಅಂತ. ಎಕ್ಸ್ಪೆಂಡಿಚರ್ ರಿಪೋರ್ಟನ್ನು ನಾವು ಕ್ಲಿಕ್ ಮಾಡಿದಾಗ ನಾವು ಈ ರೀತಿಯ ಒಂದು ಹೋಮ್ ಪರದೆ ಒಂದು ಸ್ಕ್ರೀನ್ ನಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅಕಾಡೆಮಿಕ್ ಇಯರ್ ಹೇಳ್ತಾ ಇದೆ. ಅಕಾಡೆಮಿಕ್ ಇಯರ್ ನೀವು ಗಮನಿಸ್ತಿರ್ಬೋದು. ತದನಂತರ ಇಲ್ಲಿ ಅಕಾಡೆಮಿಕ್ ಇಯರನ್ನು ನಾವು ಸೆಲೆಕ್ಟ್ ಮಾಡಬೇಕು. 2018, 19, 17, 18 ಎರಡಿದೆ.
ಇಲ್ಲಿ 18 19 ಸೆಲೆಕ್ಟ್ ಮಾಡಿ ನಾವು ಸರ್ಚ್ ಕೊಟ್ಟಾಗ ಇಲ್ಲಿ ನಾವು ಒಂದು ವೇಳೆ ಎಂಟ್ರಿ ಮಾಡಿದ್ದೇ ಆದಲ್ಲಿ ನಾವು ತಿಂಗಳವಾರು ಒಂದು ಮಾಹಿತಿ ನಮಗೆ ಇಲ್ಲಿ ರಿಪೋರ್ಟ್ ಸಿಗುತ್ತೆ. ಸೀರಿಯಲ್ ನಂಬರ್, ಸ್ಕೂಲ್ ನೇಮ್, ಅಕಾಡೆಮಿಕ್ ಇಯರ್, ಎಕ್ಸ್ಪೆಂಡಿಚರ್ ಆಫ್ ದ ಮಂತ್, ಟೋಟಲ್ ಎಕ್ಸ್ಪೆಂಡಿಚರ್ ಮತ್ತು ಆ್ಯಕ್ಷನ್, ಯಾವ ಒಂದು ಆ್ಯಕ್ಷನ್, ಈ ರೀತಿಯ ಒಂದು ರಿಪೋರ್ಟನ್ನು ನಾವು ಪಡೆಯಬಹುದು. ನಾವು ಈ ಒಂದು ಪ್ರಕ್ರಿಯೆಯನ್ನು ಸುಲಭವಾಗಿ ಸ್ಕೂಲ್ ಎಕ್ಸ್ಪೆಂಡಿಚರ್ ರಿಪೋರ್ಟ್ ಹಾಗೂ ಸ್ಕೂಲ್ ಎಕ್ಸ್ಪೆಂಡಿಚರ್ ಎಂಟ್ರಿಯನ್ನು ಮೊಬೈಲ್ ಮುಖಾಂತರ ನಾವು ಮಾಡ್ಬೋದು ಸ್ನೇಹಿತರೆ. ಧನ್ಯವಾದಗಳು.